ಎಸ್, ಮೊದಲ ಅವಧಿಯಲ್ಲಿ ಆಟ ಆರಂಭ. ವರುಣನ ಮೂಲಕ ದಾಳಿ ಅಂಕಣದ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಪರಿಣಾಮಕಾರಿ ಹೆಜ್ಜೆಗಳನ್ನ ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ. ಆಳ್ವಾಸನ ವಿದ್ಯಾರ್ಥಿಯಾಗಿ ಜೂನಿಯರ್ ವಿಭಾಗದಲ್ಲಿ ಮೊದಲ ಅವಧಿ ಎರಡೂ ತಂಡಗಳಿಗೂ ಕೂಡ ಗೆಲುವಿನ ಹೊಸ್ತಿಲಿಗೆ ಮರಳುವ ಸೂಚಿತ ಆಟಗಳನ್ನು ಗಮನಿಸಿಕೊಳ್ಳಬಹುದಾಗಿದೆ. ರಾಖಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿರುವಂತಹ ಎರಡು ಅಂಕಣ ನೋಡಿ. ನಾಳೆಯ ಬೆಳಗಿನ ಜಾವ 9 ಗಂಟೆಗೆ ಮೊದಲ ಸ್ಪರ್ಧೆ. ಶ್ರೀ ಚಾಮುಂಡೇಶ್ವರಿ ವಿರುದ್ಧವಾಗಿ ಟೀಮ್ ಪವರ್ ಸ್ಟಾರ್, ಗೋಲ್ಡನ್ ಈಗಲ್ಸ್ ವಿರುದ್ಧವಾಗಿ ಕುಂಬಾರ ಕಪಲ್ ಬುಲ್ಸ್. ಇದು ಮುಂದಿನ ನಾಳಿನ ಮೊದಲೆರಡು ಸ್ಪರ್ಧೆಗಳಿಗೆ ಕರೆಯಾಗಿರುತ್ತದೆ. ವ್ಯವಸ್ಥಾಪಕರೇ ಗಮನಿಸಿಕೊಳ್ಳಿ, ಬೆಳಗಿನ ಜಾವ 9 ಗಂಟೆಯ ವೇಳೆಗೆ ತಂಡಗಳು ಪೂರ್ವ ಸಿದ್ಧತೆಯೊಂದಿಗೆ ಅಂಕಣಕ್ಕೆ ಬರುವಂತೆ. ಸಂಜಯ್ ಮರಳುವ ಯಶಸ್ವಿನಿ ಅವಕಾಶಗಳಲ್ಲಿ ಶ್ರೇಷ್ಠತೆಯ ಪಂದ್ಯ ಮುಂದುವರಿಯುತ್ತಾ ಇದೆ ಕಣದಲ್ಲಿ. ಕಾರ್ತಿ ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳಲ್ಲಿ ಎರಡೂ ತಂಡಗಳು ಕೂಡ ಅದ್ಭುತವಾದ ಹೋರಾಟದ ಮೂಲಕ ಗುರುತಿಸಿಕೊಳ್ಳುತ್ತಾ ಇದೆ. ಮಾಡು ಇಲ್ಲವೇ ಬಡಿ. ವರುಣನ ಆಟ ಆರಂಭ. ಕಾರ್ನರ್ ವಿಭಾಗದ ಡಿಫೆಂಡರ್ಗಳನ್ನು ವಂಚಿಸಿ ಅಂಕ ಕಸಿಯುವ ಪ್ರಯತ್ನ. ಅದ್ಭುತವಾದಂತಹ ಮರಳುವಿಕೆ. ರವಿರಾಜ್ ರವಿ ಅವರ ಪ್ರಾಯೋಜಿತ ರಿಲಾ ಕಿಂಗ್ಸ್ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುವ ಹಾದಿಯಲ್ಲಿದ್ದ ಹೋರಾಟ ಸಮಾನವಾಗಿ ಪ್ರತಿಸ್ಪರ್ಧೆಯಲ್ಲಿದೆ. ನೂತನ್ ಧನುಷ್ ಅರಿಲಾ ಕಿಂಗ್ಸ್ ತಂಡದ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗದ ಆಟಗಾರರು. ರಾಖಿ ನೂತನನ ಮೇಲೆ ರಗುವ ಮೂಲಕ ಅಂಕದ ಗಳಿಕೆ. ಪರಿಣಾಮ 2-1. ನಿರಂತರವಾದ ಹೆಜ್ಜೆಗಳಲ್ಲಿ ಪಂದ್ಯದ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ. ಸ್ಪಷ್ಟತೆಯ ಪಾದಚಲನೆ. ಕಾರ್ನರ್ ವಿಭಾಗದ ಲಿಖಿತನ ಮೇಲೆ ರಗುವ ಮೂಲಕ 2-2 ಸಮಬಲದಲ್ಲಿ ಸ್ಪರ್ಧೆ ಇದೆ. ಸ್ಪಷ್ಟತೆಯ ಪಾದಚಲನೆ. ರಾಖಿ ನಿರಂತರವಾದ ಹೆಜ್ಜೆಗಳಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಬೋನಸ್ನ ಗಳಿಕೆ. 3-2. ಎಕ್ಸಲೆಂಟ್ ಸ್ಪೋರ್ಟ್ಸ್ 3-2 ಮುನ್ನಡೆ. ನಿರಂತರ ದಾಳಿಗಳ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪರಿಣಾಮ ಪಂದ್ಯದಲ್ಲಿ ಪೂರ್ಣವಾದ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಆಟಗಾರರು. ಎರಡು ಪ್ರಾಯೋಜಿತ ತಂಡಗಳ ಮಧ್ಯೆ ಲೀಗ್ ಹಂತದ 5ನೇ ಸ್ಪರ್ಧೆ. ಪ್ರಸ್ತುತ 6ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ನಾಲ್ಕು 2. ಎಕ್ಸಲೆಂಟ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯಲ್ಲಿದೆ. ಸಂಜಯ್ ಪರಿಣಾಮಕಾರಿ ಆಂಕಲ್ ಹೋಲ್ಡಿನ ಪ್ರಯತ್ನ. ಯಶಸ್ವಿ ಡಿಫೆನ್ಸಿನ ಮೂಲಕ ವಿಶ್ರಾಂತಿಯ ಕೋರಿಕೆ.
4-3 ಏಕಮಾತ್ರ ಅಂಕದ ಅಂತರವನ್ನು ಉಳಿಸಿಕೊಳ್ತಾ ಇದೆ. ಸತತ ಹೆಜ್ಜೆಗಳಲ್ಲಿ 4-3 ವರುಣ ದಾಳಿಯಲ್ಲಿ ಸಮರಾಂಗಣದ ಪ್ರತಿಸ್ಪರ್ಧಿಗಳನ್ನ ಉಳಿಸಿಕೊಳ್ಳುವ ಮೂಲಕ ಒಳಾಂಗಣದಲ್ಲಿ ಹೋರಾಟವಿದೆ. ನಿರೀಕ್ಷಿತವಾದ ಪಾದಚಲನೆ, ಬೋನಸ್ ಗಳಿಗೆ 4-4 ಸಮಬಲದಲ್ಲಿ ಪಂದ್ಯ. ಹರ್ಷ ದಾಳಿಯಲ್ಲಿ ಹರ್ಷ ಅವಕಾಶವನ್ನು ಪಡೆದುಕೊಳ್ಳಬೇಕಾಗಿದೆ. ಹರ್ಷ ಸತತವಾದ ಹೆಜ್ಜೆಗಳ ಹೋರಾಟಗಳ ಮೂಲಕವಾಗಿ ಅಂಕಣ. ಅದ್ಭುತವಾದಂತಹ ಡಬಲ್ ಆಂಕಲ್ ಹೋಲ್ಡ್ ಇದು. ಪ್ರಬಲ ಆಟಗಾರರನ್ನ ಬಂಧಿಸಲಾಗಿದೆ. ಪರಿಣಾಮ 5-4 1 ಅಂಕದ ಅಂತರ ಎಕ್ಸಲೆಂಟ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿದೆ. ಮತ್ತೆ ಅಂತರವನ್ನು ಬಳಸಿಕೊಳ್ಳುತ್ತಾ 6-4 ಪಂದ್ಯ. 6-4. ಎದುರು ಚೇರ ಕೂತವರಲ್ಲಿ ಸ್ವಲ್ಪ ಬನ್ನಿ ಅಲ್ಲಿ ಸಂಜೆವರೆಗೆ ನೋಡಿ ಕಾಣಲ್ಲ, ದಯವಿಟ್ಟು ಅಲ್ಲಿ ಎದುರು ಕೂತಂದವರು ಬ್ಯಾಗ್ ಹಿಡ್ಕೊಂಡು ಬದಿ ಬನ್ನಿ. ಇಬ್ರು ನೀವು ಇವರು ಅವ್ರಿಗೆ ಕಾಣಲ್ಲ ನೋಡಿ, ಸಂಜೆವರೆಗೆ ಕಾಣ್ತಾ ಇಲ್ಲ ಹಿಂದ್ಗಡೆ. ಈ ಕಡೆ ಬದಿಗೆ ಬಂದು ಕೂತ್ಕೊಳ್ಳಿ. ಅವರಿಬ್ರು ಕೂಡ ಅವರಿಬ್ರು ಆ ಕಡೆ ಬದಿಗೆ ಬನ್ನಿ. ಕರೆಕ್ಟ್ ಆಯ್ತಾ ಸಂಜೆ ಅವರೇ? ಸಮರಾಂಗಣದಲ್ಲಿ ಸ್ಪರ್ಧೆಯ ನಿರೀಕ್ಷಿತ ಹೋರಾಟ. ಒಳಭಾಗದಲ್ಲಿದ್ದಂತೆ ಪಂದ್ಯ 7-5 ವಿಶ್ರಾಂತಿಯ ಕೋರಿಕೆ. ಏಳು 5 ಪಂದ್ಯ. 2 ಅಂಕಗಳ ಅಂತರ. ಅನಿಲ ಬಕಿಂಗ್ಸ್ ಪರವಾಗಿ ವರುಣ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರಿಸಿಕೊಂಡಿರುವ ಆಟಗಾರ. ಪ್ರತಿದಾಳಿಯ ಸಮಯವನ್ನು ಬಳಸಿಕೊಳ್ಳಬೇಕಾಗಿದೆ. 2 ಅಂಕಗಳ ಅಂತರ. ಸತತವಾಗಿ ರಾಖಿ. ನಿರಂತರವಾದ ಹೆಜ್ಜೆಗಳ ಮೂಲಕ ಅಂಕ ಕಸಿಯುವ ಪ್ರಯತ್ನ. ಏಳು 5 ಪ್ರಥಮ ಅವಧಿಯ ವೇಳೆ ಪಂದ್ಯ ಮುಂದುವರಿಯುತ್ತಾ ಇದೆ. ಕಣದಲ್ಲಿ ವರುಣನಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳ ಮೂಲಕ ಮರಳಿದ ಆಟಗಾರ. ಕಣದಲ್ಲಿ 7-6 ಪಂದ್ಯ. 7-6. ಸಮಯೋಚಿತವಾದ ಕಬಡ್ಡಿ. ಒಂದೇ 1 ಅಂಕದ ಅಂತರ. ಪ್ರಥಮ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ದ್ವಿತೀಯ ಅವಧಿಯ ಆಟ ಬಾಕಿ ಇದೆ. ಬಳಿಕ ನಾಳೆಯ ದಿನ ಪಂದ್ಯಗಳು ಮುಂದುವರಿಯಲಿದೆ. ಜಂಪ್ ಮೂಲಕ ಪಾರಾಗಬಲ್ಲ ಆಟಗಾರ. ಡುಬುಕಿ ಮೂಲಕ ಅದ್ಭುತವಾದ ಎಸ್ಕೇಪ್. ಅದು 8-6.
ಸರ್ವಾಂಗೀಣ ಆಟದ ಜವಾಬ್ದಾರಿಯ ಮುಂದುವರಿದ ಅವಕಾಶಗಳ ಮೂಲಕ ಎಂಟು ಆರು 2 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಪೂರ್ಣ ಸಮಯವನ್ನು ಕಳೆಯುವ ಮೂಲಕ ಮೊದಲ ಅವಧಿ 2 ಅಂಕಗಳ ಅಂತರ. ಮೊದಲ ಅವಧಿ ಮುಕ್ತಾಯ 6-8 ಪಂದ್ಯ ಮುನ್ನಡೆಯಲ್ಲಿದೆ. ಎಂಟು 6 ಪಂದ್ಯ. ಪ್ರತಿಯೊಂದು ಸೂಪರ್ ರೈಡ್ಗಳಿಗೆ ವಿಶ್ವಾಸ್ ಅವರಿಂದ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿದೆ. ಬಂದಂತೆ ಆಫರ್ಗಳ ಸುರಿಮಳೆ. ಸೂಪರ್ ರೈಡ್ ಮಾಡುವ ಆಟಗಾರ 500 ರೂಪಾಯಿಗಳ ಬಹುಮಾನ ವಿಶ್ವಾಸ್ ಅವರ ಖಾತೆಯಿಂದ ವರ್ಗವಾಗಲಿದೆ. ವರುಣ ದಾಳಿಯಲ್ಲಿ 8-6 ಪಂದ್ಯ. ಸತತವಾದ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಹೋರಾಟ. ತ್ರಿಬಳ್ಳಿ ಅಂಕಗಳನ್ನ ತಂದರೆ ಸೂಪರ್ ರೈಡ್ ಮಾಡಿದ್ರೆ 500 ರೂಪಾಯಿಗಳ ಬಹುಮಾನವಿದೆ. 8-6 ಪಂದ್ಯ, 2 ಅಂಕಗಳ ಅಂತರ. ಲೆಫ್ಟ್ ಕಾರ್ನರ್ ಹರಿಯ ಮೇಲೆರಗುವ ಪ್ರಯತ್ನದಲ್ಲಿ ರಾಕಿ, ಧನು, ಹರಿ ಡಿಪೆಂಡರ್ಗಳಾಗಿ ಕಾರ್ನರ್ ವಿಭಾಗದಲ್ಲಿ. ದ್ವಿತೀಯ ಅವಧಿಯ ಪೂರ್ಣ ಸಮಯವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಸಮರಾಂಗಣದ ಸ್ಪಷ್ಟತೆಗಳಲ್ಲಿ ವಿಶ್ವಾಸದ ಹೆಜ್ಜೆಯನ್ನು ಉಳಿಸಿಕೊಳ್ಳುವ ತವಕ. ನಿರೀಕ್ಷಿತವಾದ ಪಾದಚಲನೆ. 8-7. ಥರ್ಡ್ ರೈಟ್ Bagot. ಡ್ಯೂಆಡಾಯ್ 8-7. ಮಾಡು ಇಲ್ಲವೇ ಮಡೆ. ಸಮಯವನ್ನು ಪೂತವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಒಳಾಂಗಣದಲ್ಲಿ ಸ್ಪರ್ಧೆ ಇದೆ. ಸ್ಪಷ್ಟತೆಯ ಪಾದಚಲನೆ, ಪರಿಣಾಮಕಾರಿ ಹೋರಾಟದಲ್ಲಿ ಬೋನಸ್ ಗಳಿಕೆ. 9-7 ಪಂದ್ಯ. ಮತ್ತೆ 2 ಅಂಕಗಳ ಅಂತರದಲ್ಲಿ ಒಳಕೊಳ್ಳುತ್ತಾರೆ. ನಿರಂತರವಾದ ಯಶಸ್ವಿ ದಾಳಿಗಳಿಂದ ಮಾಡಬಲ್ಲ ಆಟಗಾರರು ಸಂಜಯ್. ಎಂತ ಮಾರಣಾಂತಿಕವಾಗಿರುವ ಕಿಕ್ಕಿದು. ಕ್ಷಣ ಮಾತ್ರದಲ್ಲಿ ಬಿದ್ದ ಹೊಡೆತ ಅದು. 8ನೇ ಅಂಕದ ಗಳಿಕೆ. 9-8 ಏಕಮಾತ್ರ ಅಂಕದ ಅಂತರ. ದ್ವಿತೀಯ ಅವಧಿ 9-8 ಪಂದ್ಯ. ಗೆಲುವಿನ ನಿರೀಕ್ಷೆಗಳಲ್ಲಿ ಹೋರಾಟ. ಹರ್ಷನ ಮೂಲಕ ಪ್ರತಿ ದಾಳಿಯನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ನಿರಂತರ ದಾಳಿ. ವರುಣನ ಮೂಲಕ ಒಳಾಂಗಣದಲ್ಲಿ ಸ್ಪಷ್ಟತೆಯ ಪಾದಚಲನೆ. 5 ಡಿಫೆಂಡರ್ಗಳ ಮಧ್ಯೆ
ಭಾಸ್ಕರ್ ಮೇಲಾಗಲು ಪ್ರಯತ್ನ. Single point. ನೈನೇಶ್ 9-9 ಸಮಬಲದಲ್ಲಿ ಹರ್ಷದಾಳಿಯಲ್ಲಿ ದ್ವಿತೀಯ ಅವಧಿ. ತರುಂದನು ಕಾರ್ನರ್ ವಿಭಾಗದಲ್ಲಿ ನಿರೀಕ್ಷೆಯ ಆಟವನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿರುವ ಒತ್ತಡದ ಸ್ಥಿತಿಗಳಲ್ಲಿ ಹೋರಾಟ, ಪರಿಣಾಮ ಪಂದ್ಯ 10-9. ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಕಣದಲ್ಲಿ 1 ಅಂಕದ ಅಂತರ. ವರುಣನ ಮೂಲಕ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಣದಲ್ಲಿ ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ವರುಣ ಹರಿಲಮ್ಮ ಕಿಂಗ್ಸ್ ಪರವಾಗಿ 1 ಅಂಕದ ಅಂತರದಲ್ಲಿ ಕಿಂಗ್ಸ್ ಮುನ್ನಡೆಯಲ್ಲಿದೆ. ವರುಣ ಆರ್ಭಟ 5 ಪಾಯಿಂಟ್ಸ್. 15-9 ಹೋರಾಟ. ಸ್ಪಷ್ಟವಾದ ಚಿತ್ರಣವನ್ನು ಬದಲಿಸಬಲ್ಲ 9 ಪಂದ್ಯ. ಮುನ್ನಡೆ ಹರಿಲಮ್ಮ ಕಿಂಗ್ಸ್ ಪರವಾಗಿದೆ. ರಾಕಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿರುವ ಆಟಗಾರರು. ಲಾಸ್ಟ್ 5 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಮರಳಬಹುದೇ. ಸಿಂಗಲ್ ಪಾಯಿಂಟ್. 15-10 ಹೋರಾಟ ಅಂತಿಮ 5 ನಿಮಿಷಗಳಿಗೂ ಕಡಿಮೆ ಅವಧಿ ಇದೆ. ಸತತವಾದ ಹೆಜ್ಜೆಗಳನ್ನು ಬಳಸಿಕೊಳ್ಳುವ ಮೂಲಕ ಪರಿಣಾಮಕಾರಿ ಹೋರಾಟದ ಅವಕಾಶಗಳು. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ 15-10 ಅವಕಾಶಗಳು. ಸಮಯೋಚಿತ ಹೋರಾಟದಲ್ಲಿದೆ ಪಂದ್ಯ. ಎಕ್ಸಲೆಂಟ್ ಸ್ಪೋರ್ಟ್ಸ್ ಕ್ಲಬ್ ರವಿಯವರ ಪ್ರಾಯೋಜಿತ ತಂಡ ಪ್ರಸ್ತುತ ರವಿಯವರ ಪ್ರಾಯೋಜಿತ ತಂಡದ ವಿರುದ್ಧವಾಗಿ ಮತ್ತೆ ಅಂಕಣದಲ್ಲಿ ಮಲ್ಟಿಪಲ್ ಅಂಕ ಬಂದಿದೆ. ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷ. 15-12 ಪಂದ್ಯ. ವರುಣನ ಆರ್ಭಟ ಅಂಕಣದಲ್ಲಿ 3 ಅಂಕಗಳ ಅಂತರದಲ್ಲಿ ಹರಿಲಮ್ಮ ಕಿಂಗ್ಸ್ ಮುನ್ನಡೆಯಲ್ಲಿದೆ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಂಡ ಆಟಗಾರ ಅಲ್ಲಿಗೆ ಅದ್ಭುತವಾದ ಆಂಕಲ್ ಹೋಲ್ಡ್ ಇದು. 15-13 ಅಂತರ 2 ಕೆಳಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಾಕಿ ದಾಳಿಯಲ್ಲಿ 15-13 ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಪ್ರತಿದಾಳಿ ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಹೋರಾಟ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. ಸ್ಪಷ್ಟತೆಯ ಪಾದಚಲನೆ ಅಂಕಣದ ಒಳಭಾಗದಲ್ಲಿ ಮುಂದುವರಿಯುತ್ತಾ ಇದೆ. 15-13 ಹೋರಾಟವಿದೆ. ಸಮರಾಂಗಣದಲ್ಲಿ ನಿರಂತರವಾದ ಯಶಸ್ಸಿನ ಹೆಜ್ಜೆಗಳ ಮೂಲಕ
ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ರಾಕಿ ನಿರೀಕ್ಷೆಯ ನೂತನ್ ಧನುಷ ಕಾರ್ನರ್ ವಿಭಾಗದಲ್ಲಿ. ಅಭಿ 2 ಅಂಕಗಳ ಅಂತರ. ಅಂತಿಮ 2 ನಿಮಿಷಗಳ ಅವಧಿ ಬಾಕಿ ಇದೆ. ಸಮಯ ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಮಾಡುವ ಪ್ರಯತ್ನ. 3 ಅಂಕಗಳ ಅಂತರದಲ್ಲಿ ಪಂದ್ಯ. ಜಿವಾಡ ಥರ್ಡ್ ರ್ಯಾಂಕ್. ಸತತವಾಗಿ ದಾಳಿಗಳನ್ನು ಮಾಡಬಲ್ಲ ಆಟಗಾರ ರಾಕಿ. ಸಮರಾಂಗಣ ಎಲ್ಲರೂ 16-15 ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಮತ್ತೆ ಸ್ಪರ್ಧೆ ಆರಂಭ ಆಗಿದೆ. ಅಭಿ 16-15 ಮತ್ತೆ ಪಂದ್ಯ 16ರ ಸಮಬಲದಲ್ಲಿ. ಓಹೋ, ಅನಿರೀಕ್ಷಿತ 17-16. ಹಿಂದೆ ಬನ್ನಿ ಅಣ್ಣ. ಹತ್ತೊಂಬತ್ತು 17ರಲ್ಲಿ 2 ಅಂಕಗಳ ಅಂತರದಲ್ಲಿ ಎಕ್ಸಲೆಂಟ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆ. ಅಣ್ಣ ಹಿಂದೆ ಬನ್ನಿ ಅಣ್ಣ. 19-17 ಅಂತಿಮ ಲಾಸ್ಟ್ ಮಿನಿಟ್ ಬಂದ ಫುಲ್ ಟೈಮ್. 2 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಅಂತಿಮ ನಿಮಿಷ ಸೆಕೆಂಡ್ಗಳ ಲೆಕ್ಕಾಚಾರ ಮಾಡೋಣ. 18-19 ರಾಕಿ ಅಂಕ ಬರಬಲ್ಲದೆ. ಸಮಾನ ಹೋರಾಟಗಳ ಅವಕಾಶಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ರಾಖಿ ಸ್ಪಷ್ಟತೆಯ ಪಾದಚಲನೆ, ಪರಿಣಾಮಕಾರಿ ಹೆಜ್ಜೆ. ಏನಾಗಲಿದೆ ಸ್ಪರ್ಧೆ? 19-18 20-18. ಸ್ಪರ್ಧೆಯ ಅವಕಾಶ ಮುಂದುವರಿತಾ ಇದೆ ಕಣದಲ್ಲಿ. 19-20 ಅಫಿಷಿಯಲ್ 19 seconds ಲೆಫ್ಟ್ ಇತ್ತು. ಒಂದು ಅಂಕದ ಅಂತರ 19 ಸೆಕೆಂಡ್ ಇತ್ತು. ಈಗ ಆಲ್ಮೋಸ್ಟ್ 12 seconds ಲೆಫ್ಟ್.
ಬಿಲುಮೆ ಮುಟ್ಟಿದ್ದು 20-19 ಒಂದೇ ಒಂದು ಅಂಕದ ಅಂತರ. ಸೆಕೆಂಡ್ಗಳ ಲೆಕ್ಕಾಚಾರ. ಸಂಜಯ್ ಧನುಷ ಡಿಫೆಂಡರ್ಗಳಾಗಿ ರಾಕಿ ದಾಳಿಯಲ್ಲಿ ರಾಕಿ ಐದು ಸೂಪರ್ ರೈಡ್ ಮೂಲಕ ಬರಲಿದ ಆಟಗಾರ. ಸೊ ಫೈನಲಿ 5 points for Rocky. Match is over. ಎಸ್ ಬಂದಿದ ನೋಡಿ. ಎಲ್ಲ ಪ್ರೇಕ್ಷಕರು ದಯವಿಟ್ಟು ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮೊದಲ ಸ್ಪರ್ಧೆ ನಡೆಯಲಿದೆ. ಶ್ರೀ